ಮಂಡ್ಯದ ನಾಗಮಂಗಲದಲ್ಲಿ ಗಲಭೆ ಆಗಿದೆ. ಸಣ್ಣ ಘಟನೆ ಅಂತೇಳಿ ಗೃಹ ಸಚಿವರು ಹೇಳ್ತಾರೆ, ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಅಂದರೆ ಈ ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿಯಿಂದ ಈ ರೀತಿ ಯಾರೋ ಗಲಭೆಗೆ ಪ್ರಚೋದನೆ ಕೊಟ್ಟರು, ಯಾರು ಕಲ್ಲು ಒಗೆದ್ರು, ಯಾರು ಹಾನಿ ಮಾಡಿದ್ರು ಅವನು ರಕ್ಷಣೆ ಮಾಡುವಂಥ ಕೆಲಸ ರಾಜ್ಯ ಸರ್ಕಾರದಿಂದ ಆಗ್ತದೆ. ಅದು ಮಾಡಿದವರು ಯಾರು? ಅಲ್ಪಸಂಖ್ಯಾತರು. ಇವತ್ತು ಗಣಪತಿ ಮೆರವಣಿಗೆ ಹೋಗ್ತದೆ, ಇಲ್ಲಿ ಮಸೀದಿ ಮುಂದೆ ಬರಬೇಡ್ರಿ, ಮತ್ತೊಂದು ಕಡೆ ಬರಬೇಡ್ರಿ, ನಮ್ಮ ಮನೆ ಮುಂದೆ ಬರಬೇಡ್ರಿ ಅನ್ನೋಕೆ ಏನು ಹಕ್ಕದ ರೀ? ನೀವು ರಕ್ಷಣೆ ಕೊಡ್ರಿ ಅವರಿಗೆ. ನಿಮ್ಗೆ ಮಸೀದಿಗೆ ಏನು ತೊಂದರೆ ಆದರೆ ಎಸ್ ಯು ಹ್ಯಾವ್ ಟು ಪ್ರೊಟೆಕ್ಟ್ ದೆಮ್. ಅದು ಬಿಟ್ಟು ಇಲ್ಲಿ ಹಾಯ್ಬೇಡ್ರಿ ಅಲ್ಲಿ ಹಾಯ್ಬೇಡ್ರಿ ಅಂತಂದರೆ ಇದು ಸ್ವತಂತ್ರ ಭಾರತ ಇದೆ. ಹೀಗಾಗಿ ಈ ರೀತಿ ಅಂಥವ್ರಿಗೆ ಸ್ಕೋಪ್ ಕೊಡಿದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದರೆ ಇದೆಲ್ಲ ಚಾಲು ಆಗಿದೆ. ನೀವು ಯಾವಾಗ ನೋಡ್ರಿ, ಉದಾಹರಣೆ ತಗೊಳ್ರಿ ಇಡೀ ರಾಜ್ಯದ ಇತಿಹಾಸ, ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂದಾಗ ಕೋಮುಗಲಭೆ ಜಾಸ್ತಿ ಆಗಿದಾವೆ. ಅದಕ್ಕೆ ಇದೊಂದು ಉದಾಹರಣೆ. ಅದಕ್ಕೆ ನಾನು ಹೇಳೋದು, ಯಾರು ತಪ್ಪು ಮಾಡಿರ್ತಾರೋ ಅವ್ರ ಮೇಲೆ ಎಲ್ಲ ಅವ್ರ ರಕ್ಷಣೆ, ಯಾರು ತಪ್ಪು ಮಾಡಿಲ್ಲ ಅವ್ರಿಗೆ ಎಲ್ಲ ರೀತಿ ಪನಿಷ್ಮೆಂಟು. ಇದು ಕಾಂಗ್ರೆಸ್ಸದ ನೀತಿ. ಅಲ್ಪಸಂಖ್ಯಾತರ ರಕ್ಷಣೆ. ಅದೇ ಅವ್ರ ಮನಸ್ಥಿತಿ ಯಾವ ರೀತಿ, ಗೃಹ ಮಂತ್ರಿಗಳು ಈ ಹೇಳಿಕೆ ಇದೆಯಲ್ಲ, ಅವ್ರ ಮನಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥದ್ದು ನೀವು ಅರ್ಥ ಮಾಡ್ಕೊಳ್ಳಿ. ಈಗ ಪ್ರಜಾಪ್ರಭುತ್ವ ಸರ್ಕಾರ ಸಂವಿಧಾನ ಬಳಸಿ ಅಂತೇಳಿ ದೊಡ್ಡ ಮಾನವ ಸರಪಳಿ ಮಾಡ್ತಾ ಇದೆ. ಪ್ರಜಾತಂತ್ರಕ್ಕೆ ಮಾರ್ಗ ತಂದವರು ಅವರು ಕಾಂಗ್ರೆಸ್ ಅವರು. ಏನಾದ್ರು ಎಮರ್ಜೆನ್ಸಿ ತೊಗೊಂಬಂದು ಇಡೀ ಪ್ರಜಾತಂತ್ರ ಕಗ್ಗೋಲೆ ಮಾಡಿದಂಥವ್ರು ಕಾಂಗ್ರೆಸ್ ಪಾರ್ಟಿಯವರು, ಕಾಂಗ್ರೆಸ್ ಸರ್ಕಾರ ಇಂದಿರಾ ಗಾಂಧಿ ಅವರು ಇದ್ದಾಗ. ಏನು ಸಂವಿಧಾನ ಹಿಡ್ಕೊಂಡು ಇವರು ಪ್ರಜಾತಂತ್ರ ರಕ್ಷಣೆ ಏನು ಮಾಡೋಕೆ ಹೋಗ್ತಾರೆ ಇವರು? ಸುಮ್ಮನೆ ಅದೊಂದು ವ್ಯಂಗ್ ಅಂತ ಹೇಳ್ಬೋದು, ನಗ್ಚಾಟಿಗೆ ಅಂತಾರಲ್ಲ ಹಂಗಂತ ತಿಳ್ಕೊಬೋದು. ಥ್ಯಾಂಕ್ ಯು.